ದೇವ್ರು, ನಾನು ದೇವ್ರು. ನಾನು ನಿಮಗೆ ಶಾಪ ಕೊಟ್ರೆ ಹಾಳಾಗಿ ಹೋಗ್ತೀರಾ, ಹಾಳಾಗಿ ಹೋಗ್ತೀರಾ. ಚಂದಮಾಮ ಬಾ ಬಾ, ನನ್ನ ಜೊತೆ ನೀನು ಬರಬೇಕು. ಬರ್ಲಿಲ್ಲ ಅಂದ್ರೆ ನಿನ್ನ ಬಾರು ಚಂದಮಾಮ, ಬಾ. ನೀನು ನನ್ನ ಜೊತೆ ಆಟ ನೋಡಕ್ಕ ಬಾ. ನೀ ಬರಲಿಲ್ಲ ಅಂದ್ರೆ ನಿನ್ನ ಜೊತೆ ಟೂರ್. ಯಾರು ನೀವು? ಯಾಕೆ ಹೇಳ್ತಾ ಇದ್ದೀರಾ? ದೇವ್ರು, ನಾನು ದೇವ್ರು. ನೋಡಿ, ನೀವು ದೇವ್ರು ಅಂತ ಇದ್ದೀರಾ, ಮತ್ತೆ ದೇವ್ರಾದ್ರೆ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ಆ ಚಂದಮಾಮ ನನ್ನ ಜೊತೆ ಬಾ ಅಂದ್ರೆ ಬರವಲ್ಲ, ಅದಕ್ಕಾಗಿ ನೀವಾದ್ರೂ ಕರೀರವಣ. ಏನು, ನಿಮಗೆ ಆ ಚಂದಮಾಮ ಬೇಕಾ? ಹೌದು. ಆ ಚಂದಮಾಮ ಇಲ್ಲಿಗೇಕೆ ಬರಬೇಕು? ಅವನ ಜೊತೆ ನಾನು ಆಟ ಆಡಬೇಕು, ಅದಕ್ಕೆ. ಅಯ್ಯೋ ದೇವ್ರಿ, ಇವನೊಬ್ಬ ಹುಚ್ಚ ಅಂತ ಕಾಣುತ್ತೆ. ನೋಡಿ, ನಿಮ್ಗೆ ಚಂದಮಾಮ ಬೇಕು ತಾನೆ? ಹೌದು. ನಾನು ಕರ್ಕೊಂಡ್ ಬರ್ತೀನಿ, ನೀವು ಇಲ್ಲೇ ನಿಂತ್ಕೋರಿ. ಯಾಕೆ ನನಗೆ ಈ ಚಂದಮಾಮ ಬೇಕೆಂದ್ರೆ ಬೇಕು. ಅಯ್ಯೋ ನೋಡಿ, ಇದು ಬುತ್ತಿ. ಬುತ್ತಿ ಅಂದ್ರೆ ಏನು? ನೋಡಿ, ರೊಟ್ಟಿ ಕಟ್ಕೊಂಡು ಬರ್ತಾರಲ್ಲ, ಅದೇ ಬುತ್ತಿ. ಇದು ಅದಕ್ಕೆ ಬುತ್ತಿ ಅಂತಾರೆ. ರೊಟ್ಟಿ ರೊಟ್ಟಿ ಹೌದು, ನನಗೆ ಹೊಟ್ಟೆ ಬಹಳ ಹಸಿವಾಗಿದೆ. 2 ದಿನ ಆಯ್ತು ಊಟ ಮಾಡಿಲ್ಲ. ನನಗೆ ರೊಟ್ಟಿ ಕೊಡ್ತೀಯ? ಅಯ್ಯೋ ಪಾಪ, ಯಾರ ಮನೆಯಾರೋ ಏನೋ, ಆದ್ರೆ ಈ ಬಡವರ ರೊಟ್ಟಿಗೆ ಆಸೆ ಪಡ್ತಿದ್ದಾರೆ. ನಿಮ್ಗೆ ಹೊಟ್ಟೆ ಹಸಿತಾ ಇದೆಯಾ? ಈ ರೊಟ್ಟಿ ನಿಮ್ಗೆ ಬೇಕಾ? ಹೌದು, ನನಗೆ ಹೊಟ್ಟೆ ಬಾಳಿಸ್ತಾ ಇದೆ. ಕೊಡ್ತೀನಿ, ನಿಮ್ಗೆ ರೊಟ್ಟಿ ಮೇಲೆ ಪಲ್ಯ ಹಚ್ಚಿ ಕೊಡ್ತೀನಿ, ಊಟ ಮಾಡಿರಂತೆ. ಹಾ, ತೆಗೆದುಕೊಳ್ಳಿ. ಯಾಕೆ ನಿಮ್ಗೆ ಊಟ ಬೇಕು ಅಂತ ಕೇಳಿದ್ರಿ, ನಾನು ಊಟ ಕೊಡಕತ್ರಿ ಹಿಂದಕ್ಕೆ ಸರ್ತಾ ಇದ್ರಲ್ಲ, ಯಾಕೆ? ಏನಾಯ್ತು? ನನ್ನ ಕೈಗಳು ನೋವಾಗಿದೆ. ಏನು, ನಿಮ್ಮ ಕೈಗಳು ನೋವಾಗಿದೆಯಾ? ನಿಮ್ಗೆ ಕೈಗಳು ಏನಾಗಿದೆ ತೋರಿಸಿ. ನೋಡಿ, ಏನಾಗಿದೆ ನನಗೆ ಗೊತ್ತಿಲ್ಲ. ಅಮ್ಮ ಅಮ್ಮ, ನೋಡಿ, ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ನಿಮ್ಗೆ ನಾನು ಊಟ ಮಾಡಿಸ್ಲಾ? ಆಯ್ತು, ನನಗೆ ಬಹಳ ನೀಡಬೇಕು, ಬಹಳ ತಿಳಿಸ್ಬೇಕು. ಬನ್ನಿ, ಊಟ ಮಾಡಿಸ್ತಾ.
ಹೊಟ್ಟೆ ತಿಂತು. ಏಯ್ ಹುಚ್ಚ, ಏನು ಮಾಡ್ತಾ ಇದೀಯಾ ನೀನು? ಕೊನೆಗೂ ನಿನ್ನ ಹುಚ್ಚ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಊಟ ಮಾಡಿ ನಿನ್ನ ಬಾಯನ್ನು ನನ್ನ ಸಿಹಿಗೆ ಒರೆಸ್ತಾ ಇದೆಯಲ್ಲ. ನೀನು ಹುಚ್ಚ ಮನುಷ್ಯನಲ್ಲ, ನೀನು ಹುಚ್ಚ. ಹುಚ್ಚ ಹುಚ್ಚ ನೀನು ಹುಚ್ಚಿ ಹುಚ್ಚಿ ನೀನು ಹುಚ್ಚಿ. ನಿನ್ನ ಹಣ್ಣೆಯಲ್ಲಿ ಕುಂಕುಮ, ಕೊಳ್ಳಲ್ಲಿ ತಾಳಿ, ಸೀರೆ, ಯಾಕೆ ಇದೆಲ್ಲ? ಯಾಕೆ? ನೋಡು, ನನ್ನ ಮನೆಯಲ್ಲಿ ಕುಂಕುಮ ಇಲ್ಲ, ಅದಕ್ಕೆ ನಾನು ಕುಂಕುಮ ಇಟ್ಟುಕೊಂಡಿಲ್ಲ. ಕುಂಕುಮ ಇಲ್ಲ? ಹಾಗಾದ್ರೆ ನನ್ನ ಕೈಯಲ್ಲಿ ಕುಂಕುಮಿದೆ, ನನ್ನ ಕೈಯಲ್ಲಿ ಕುಂಕುಮಿದೆ. ನೋಡು, ಹೆಣ್ಣಿಗೆ ಕುಂಕುಮ ಇದ್ರೆ ನಗು, ಹೆಣ್ಣಿಗೆ ಕುಂಕುಮ ಕಳೆದು ಹೋದ್ರೆ ಜೀವನ ಪರ್ಯಂತ ಅಳು. ನನ್ನ ಕೈಯಲ್ಲಿ ಕುಂಕುಮಿದೆ, ನಿಮ್ಗೆ ಕುಂಕುಮ ಹಚ್ತೀನಿ, ಕುಂಕುಮ ಹಚ್ತೀನಿ. ಈ ಹುಚ್ಚ ಯಾಕೋ ನನ್ನ ಹಣೆಗೆ ಯಾಕೋ ಕುಂಕುಮದ ತಿಲಕಿಟ್ಟೆ? ಹೇಳು, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ? ನನ್ನ ಕೈಯಾರ ನಿನಗೆ ದುಡ್ಡು ಕೊಟ್ಟುದಕ್ಕೆ ನೀನು ಕೊಡೋ ಪ್ರತಿಫಲ ಇದೇನು? ಹೇಳು, ಯಾಕೋ ನಿನ್ನ ರಕ್ತದ ಕಲೆಯಿಂದ ನನ್ನ ಹಣೆಗೆ ಯಾಕೆ ಕುಂಕುಮದ ತಿಲಕಿಟ್ಟೆ? ಹೇಳು. ನನ್ನಕ್ಕೆ ತಿಳಿದೆ, ನನ್ನ ಕೈಯಲ್ಲಿ ರಕ್ತ ಕುಂಕುಮದ ಕಂಡಿತು, ಅದಕ್ಕಾಗಿ ನಿಮಗೆ ಇಟ್ಟೆ. ಏಯ್ ಹುಚ್ಚ, ಮಾಡೋದಿಲ್ಲ ಮಾಡಿ ಈಗ ಏನ ಮಾಡಿದ್ರಿ ಅಂತ ಕೇಳ್ತಾ ಇದೆಯಲ್ಲ. ಯಾಕೋ ನನಗೆ ಯಾಕೆ ಈ ಕುಂಕುಮ ಇಟ್ಟಿ? ಹೇಳು. ನಾನು ದೇವ್ರು ಅದಕ್ಕಾಗಿ ನಾನು ಕುಂಕುಮ ಇಟ್ಟೆ. ಬನ್ನಿ, ನಾವಿಬ್ರು ಕೂಡ ನನ್ನ ಗಾಡಿಯಾಗ ಹತ್ತಿ ತಗೊಂಡು ನಿಮ್ಗೆಲ್ಲ ನಾನು ದೇವ್ರ ತೋರಿಸಿ. ಬನ್ನಿ, ಆ ಗಾಡಿ ಚಾಡ್ತೀನಿ. ಅಮ್ಮ, ತಾಯಿ, ಎಲ್ಲಮ್ಮ ದೇವಿ, ಯಾಕಮ್ಮ? ಗಂಡ ಇದ್ರು ನನ್ನ ಹಣೆಯಲ್ಲಿ ಕುಂಕುಮ ಇಟ್ಕೊಂಡೆ, ಕೊರಳಲ್ಲಿ ತಾಳಿ ಕಟ್ಕೊಂಡೆ, ಕಾಲಲ್ಲಿ ಕಾಲುಂಗುರ ಹಾಕೊಂಡೆ. ಆದ್ರೆ ಈ ಹೆಣ್ಣಿಗೆ ಯಾಕಮ್ಮ ಈ ಪರಿಸ್ಥಿತಿ ತಂದೆ? ಹೇಳಮ್ಮ, ಹೇಳು. ಈ ಹುಚ್ಚನಿಂದ ರಕ್ತದ ತಿಲಕವನ್ನು ಹಣೆ ಮೇಲೆ ಇಟ್ಟುಕೊಂಡು ಈ ಊರು ತುಂಬಾ ಓಡಾಡಲ್ಲ? ಹೇಳು ತಾಯಿ. ಇಲ್ಲ, ಇದೇ ಕೈಯಿಂದ ಈ ಕುಂಕುಮವನ್ನು ಅಳತೆ ಹಾಕ್ಲಾ? ಹೇಳಮ್ಮ, ಯಾಕಮ್ಮ ಈ ರೀತಿ ಮಾಡಿದೆ? ಅಮ್ಮ, ನನಗೆ ಬಂದ ಪರಿಸ್ಥಿತಿ ಈ ಸಮಾಜದಲ್ಲಿ ಯಾರ ಹೆಣ್ಮಕ್ಳಿಗೆ ಕೊಡಬೇಡ ತಾಯಿ, ಕೊಡಬೇಡ. ಇಷ್ಟು ಮೇಲೂ ನನ್ನ ಗಂಡ ಕಳ್ಕೊಂಡು ನನ್ನ ಮೈದನ ಸಲುವಾಗಿ ನಾನು ಜೀವ ಇಟ್ಟುಕೊಂಡು, ಜೀವ ಕೈಯಲ್ಲಿ ಇಟ್ಟುಕೊಂಡು ಬೀಳ್ತಾ ಇದ್ದೀನಿ. ಆದ್ರೆ ನನಗೆ ಕೊಟ್ಟ ಶಿಕ್ಷೆ ಇದೆನಾ? ನೀನು ನನಗೆ ಕೊಟ್ಟ ಶಿಕ್ಷೆ ಇದೆನಾ ತಾಯಿ? ಇಲ್ಲ, ಗಂಡ ಕಳೆದ ಮೇಲೂ ಈ ಪರಿಸ್ಥಿತಿ ತಂದ ಮೇಲೆ ಈ ಭೂಮಿ ಮೇಲೆ ಬದುಕೋದಿಲ್ಲ. ಈ ಭೂಮಿ